ನಮಸ್ಕಾರ ಬಂಧುಗಳೇ. ನಾವು ಇದುವರೆಗೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಸಹ BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರು ಸಂಶೋಧನೆಗಳಿಂದ ಕಂಡುಕೊಂಡ ವಿಚಾರಗಳನ್ನು ನಿಮ್ಮ ಮುಂದೆ ವಿಡಿಯೋ ರೂಪದಲ್ಲಿ ಇಡಲು ನಾನು ಸಿದ್ಧನಾಗಿ ಬಂದಿದ್ದೇನೆ. ಅಂದರೆ ನಮಗೆ ಹಲವಾರು ವಿಚಾರಗಳು ಗೊತ್ತು. ಈಗ ಹಸ್ತರೇಖಾ ಸಾಮುದ್ರಿಕೆ ಅಂದರೆ ಏನು, ಅದರಿಂದ ಏನೇನು ಉಪಯೋಗ, ಅದರಲ್ಲಿ ಏನೇನು ಇದೆ ಅಂತ ಎಲ್ಲವೂ ನಮಗೆ ಗೊತ್ತಿದೆ. ಆದರೆ ಈಗ ನಾನು ಹೇಳ್ತಿರೋದು ಕೆಲವು ಪಾಯಿಂಟ್ಗಳನ್ನು ಅಂದರೆ ಇಂತಹ ಚಿಹ್ನೆಗಳು ಉತ್ತಮವಾದ ಚೆನ್ನಾಗಿರುವಂತಹ ಎದ್ದು ಕಾಣುವಂಥ ರೀತಿಯಲ್ಲಿ ಈ ಚಿಹ್ನೆಗಳು ನಿಮ್ಮ ಹಸ್ತದಲ್ಲಿದ್ದರೆ, ಯಾರ ಹಸ್ತದಲ್ಲಿ ಈ ಚಿಹ್ನೆಗಳಿರುತ್ತೋ ಅವರು ಅಂದುಕೊಂಡಿರದ ರೀತಿಯಲ್ಲಿ ಅವರ ಜೀವನ ಬದಲಾಗುತ್ತದೆ. ಅವರ ಜೀವನದಲ್ಲಿ ಬಹಳಷ್ಟು ಆಸ್ತಿ ಹಣ ಬಂದು ಸೇರಲಿದೆ. ಅವರು ಆ ರೀತಿ ಅವರ ಜೀವನದಲ್ಲಿ ಜೀವನವನ್ನು ನಡೆಸಿ ಸಂತೋಷವನ್ನು ಅನುಭವಿಸಿ ಜೀವನವನ್ನು ತುಂಬ ಆನಂದವಾಗಿ ಕಳೆಯಲು ಸಾಧ್ಯವಾಗುತ್ತದೆ. ಅಂತಹ ರೇಖೆಗಳು ಯಾವುದಿದೆ ಮುಂತಾದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಹಾಗೆಯೇ ಕೆಲವು ರೇಖೆಗಳು, ಕೆಲವೇ ಚಿಹ್ನೆಗಳು ಮನುಷ್ಯನ ಜೀವನದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ತರುತ್ತದೆ ಎಂಬುದನ್ನು ನಾವು ತಿಳಿದುಕೊಂಡಾಗ ನಮ್ಮ ಜೀವನ ಸುಖಮಯವಾಗಿರುತ್ತದೆ. ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಇದೆಯೇ, ಇನ್ನೂ ಅಭಿವೃದ್ಧಿ ಆಗುತ್ತದೆಯೇ, ನಾವು ಜೀವನದಲ್ಲಿ ಅಂದುಕೊಂಡಂತಹ ರೀತಿಯಲ್ಲಿ ಜೀವನ ಮಾಡಲು ಸಾಧ್ಯವೇ ಎಂಬುದನ್ನು ತಿಳಿದುಕೊಳ್ಳಬೇಕಾದರೆ ಇಂತಹ ಚಿಹ್ನೆಗಳು ಹಸ್ತದಲ್ಲಿದ್ದರೆ ಅವರು ಖಂಡಿತವಾಗಲು ಆ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ತಂದುಕೊಂಡು ಜೀವನದಲ್ಲಿ ಸುಖ ಸಂತೋಷಗಳನ್ನು ಅನುಭವಿಸುತ್ತಾರೆ. ಆ ಸುಖ ಸಂತೋಷಗಳನ್ನು ಅನುಭವಿಸುವಂತಹ ಕೆಲವು ಮುಖ್ಯವಾದಂತಹ ಚಿಹ್ನೆಗಳು ಅಥವಾ ಕೆಲವು ಮುಖ್ಯವಾದ ರೇಖೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯಾಕಂದರೆ ಹಸ್ತದಲ್ಲಿ ಬೇಕಾದಷ್ಟು ರೀತಿಯ ಹಸ್ತಗಳಿರುತ್ತದೆ, ಬೇಕಾದಷ್ಟು ರೀತಿಯ ರೇಖೆಗಳಿರುತ್ತದೆ, ಬೇಕಾದಷ್ಟು ರೀತಿಯ ಚಿಹ್ನೆಗಳಿರುತ್ತದೆ. ಆ ಚಿಹ್ನೆಗಳಿದ್ದವರು ಎಲ್ಲರೂ ಯಾಕೆ ಶ್ರೀಮಂತರಾಗ್ತಾ ಇಲ್ಲ, ಯಾಕೆ ಅವರು ಹಣವಂತರಾಗ್ತಾ ಇಲ್ಲ, ಅವರಲ್ಲಿ ಏನು ಕೊರತೆ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಪ್ರತಿಯೊಬ್ಬರ ಜೀವನವು ಸುಖವಾಗಿರಬೇಕಾದರೆ ಅವರ ಹಸ್ತ ಮೊದಲು ಉತ್ತಮವಾದ ಗುಣಗಳಿಂದ ಕೂಡಿರಬೇಕು. ಉತ್ತಮವಾದ ರೇಖೆಗಳು, ಉತ್ತಮವಾದ ಚಿಹ್ನೆಗಳು, ಉತ್ತಮವಾದ ಪರ್ವಗಳು ಎಲ್ಲವೂ ಇದ್ದಾಗ ಅವರು ಉತ್ತಮ ರೀತಿಯ ಜೀವನ ನಡೆಸಲು ಸಾಧ್ಯ ಎಂಬುದನ್ನು ತಿಳಿಯುವುದು. ಅಂತಹ ಹಸ್ತದಲ್ಲಿ ಇಂತಹ ಚಿಹ್ನೆಗಳಿದ್ದಾಗ ಏನಾಗುತ್ತದೆ ಎಂಬುದನ್ನು ತಿಳ್ಕೊಳ್ಳೋಣ. ಅಂದರೆ ಆ ಚಿಹ್ನೆಗಳು ಯಾವುದು, ನಮಗೆ ಹೆಚ್ಚಿನ ಆಸ್ತಿ ಹಣ ತಂದುಕೊಡುವಂಥ ಚಿಹ್ನೆಗಳು ಯಾವುದು, ಆ ಸೂಚನೆ ಕೊಡುವಂಥ ಆ ಚಿಹ್ನೆಗಳು ನಿಮ್ಮ ಹಸ್ತದಲ್ಲಿ ಇದೆಯೇ ಎಂಬುದನ್ನು ನೀವು ಒಮ್ಮೆ ಪರಿಶೀಲಿಸಿ ನೋಡಿ. ಅವುಗಳ ಬಗ್ಗೆ ನಾವು ಈಗ ವಿವರವಾಗಿ ಹೇಳುತ್ತೇವೆ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ನಿಮಗೆಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾನು ಕೆಲವು ಮುಖ್ಯವಾದಂತಹ ಅಂದರೆ ಹಣವಂತರಾಗುವಂತಹ, ಹೆಚ್ಚಿನ ಶ್ರೀಮಂತಿಕೆಯನ್ನು ಅನುಭವಿಸುವಂತಹ ಯಾವುದೇ ಜನಗಳು ಧನಿಕರೆಂದು ಅನಿಸಿಕೊಳ್ಳುತ್ತಾರೆ, ಯಾವ ಜನರು ಹೆಚ್ಚಿನ ಹಣವಂತರು ಶ್ರೀಮಂತರೆನಿಸಿಕೊಳ್ಳುತ್ತಾರೆ ಎಂಬುದನ್ನು ತಿಳಿಯೋಣ. ಅಂತಹ ಕೆಲವು ಚಿಹ್ನೆಗಳು ಹಸ್ತದಲ್ಲಿದೆ. ಅಂದರೆ ಅದನ್ನು ನಾವು ಸೂಪರ್ ಲಕ್ಕಿ ಸೀನ್ಸ್ ಇನ್ ದ ಹ್ಯಾಂಡ್ ಅಂತೀವಿ. ಅಂದರೆ ಅದು ಕೆಲವು ಸೂಪರ್ ಅಂತ ಹೇಳ್ತೇವೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರು ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ ಮತ್ತು ಆಸಕ್ತಿಯನ್ನು ವ್ಯಕ್ತಪಡಿಸಿ ಕೇಳುತ್ತಿದ್ದಾರೆ. ಅಂಥವರಿಗಾಗಿ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯಲು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ
ಕೂಡಲೇ ನಾವು ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವಕ್ಕೆ ಏನು ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿದು ಆ ರೀತಿ ಮಾಡಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ. ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗೆ ಮಾತ್ರ. ಯಾರಿಗೆ ನಂಬಿಕೆ ಇಲ್ಲವೋ ಅವರು ಇದನ್ನು ನೋಡಿ ಉಪಯೋಗವಿಲ್ಲ. ಆದುದರಿಂದ ನಂಬಿಕೆ ಮತ್ತು ಆಸಕ್ತಿ ಇರುವವರು ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಇಲ್ಲ ನನ್ನ ಭವಿಷ್ಯ ತಿಳಿಯಬೇಕೆಂದು ಮೆಸೇಜ್ ಕಳಿಸಿ. ಕೂಡಲೇ ನಿಮಗೆ ನಿಮ್ಮ ಭವಿಷ್ಯವ ಹೇಗೆ ತಿಳಿದುಕೊಳ್ಳುವುದೆಂಬುದನ್ನು ನಾವು ತಿಳಿಸುತ್ತೇವೆ. ಯಾವುದೇ ವ್ಯಕ್ತಿಯ ಗುರುಪರ್ವ ಉತ್ತಮವಾಗಿದ್ದರೆ, ಇದು ನೋಡಿ ಇಲ್ಲಿರದೆ ಗುರುಪರ್ವ, ನೀವು ನೋಡಿ ಈ ತೋರು ಬೆರಳ ಕೆಳಗಿರುವುದೇ ಗುರುಪರ್ವ ಉತ್ತಮವಾಗಿದ್ದರೆ ಹಣದ ಹರಿವು ಅಂದರೆ ಹಣ ತುಂಬ ಚೆನ್ನಾಗಿ ಅವರವರ ಹಸ್ತಕ್ಕೆ ಅವರವರ ಕೈಗೆ ಬಂದು ಸೇರುತ್ತಾ ಇರುತ್ತದೆ. ಹೆಂಗಂದರೆ ಇದು ಹುಬ್ಬಿದಂತಿರಬೇಕು. ಅದರ ಮೇಲೆ ಯಾವುದಾದರೂ ಒಂದು ಚೌಕದ ಚಿಹ್ನೆ ಕೂಡ ಇದ್ದರೆ, ಉಬ್ಬಿದಂತಹ ಬೇರೆ ಯಾವುದೇ ದೋಷ ಚಿಹ್ನೆಗಳಿಲ್ಲದೆ ಇದ್ದರೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸೂಚನೆಯಾಗಿದೆ. ಅವರಿಗೆ ಅವಕಾಶಗಳು ಚೆನ್ನಾಗಿ ಬರುತ್ತಾ ಇರುತ್ತದೆ. ಹೆಚ್ಚಿನ ಅವಕಾಶಗಳು ಜೀವನದಲ್ಲಿ ಬರುವುದರಿಂದ ಅವರು ಆ ಅವಕಾಶಗಳನ್ನು ಬಳಸಿಕೊಂಡು ಜೀವನದಲ್ಲಿ ಉತ್ತಮವಾದಂತಹ ಸ್ಥಿತಿಯನ್ನು ಅನುಭವಿಸುತ್ತಾರೆ ಅದರ ಸೂಚನೆ. ಈಗ ನೋಡಿ, ದುಡಿಮೆಗೆ ಉತ್ತಮ ವ್ಯಾಪಾರ ನೋಡಿ, ಅಲ್ಲಿ ಒಂದು ವೇಳೆ ಇರುವಂತಹ ಚಿಹ್ನೆ ನೋಡಿ, ಒಂದು ಇಲ್ಲಿ ಈಗ ನೋಡಿ ಇಲ್ಲಿ ಒಂದು ತ್ರಿಕೋಣ ಚಿಹ್ನೆ, ಈ ಥರ ತ್ರಿಕೋಣ ಚಿಹ್ನೆ, ಅದರ ತ್ರಿಕೋಣ ಚಿಹ್ನೆ ಇದ್ದರೆ ಅವರಿಗೆ ವ್ಯಾಪಾರ ವ್ಯವಹಾರದಿಂದ ಉತ್ತಮವಾಗಿ ಹಣವನ್ನು ಸಂಪಾದನೆ ಮಾಡಬಹುದು. ಉತ್ತಮವಾದ ರೀತಿಯಲ್ಲಿ ಹಣ ಸಂಪಾದನೆ ಮಾಡುತ್ತಾರೆ. ಹೋಗಲಿ ಬಿಡಿ, ಅದು ಬೇಡ, ಅದಿಲ್ಲ. ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಏನಾಗುತ್ತದೆ? ಒಂದು ನಕ್ಷತ್ರ ಚಿಹ್ನೆ ಗುರುಪರ್ವದಲ್ಲಿ ಈ ರೀತಿಯ ಒಂದು ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಹೆಚ್ಚಿನ ಖ್ಯಾತಿಯನ್ನು ಪಡೆಯುತ್ತಾರೆ. ಹೆಚ್ಚಿನ ಜನಪ್ರಿಯ ವ್ಯಕ್ತಿಯಾಗಿ ನಾಯಕರೆನಿಸಿಕೊಂಡು ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತಾರೆ. ನಕ್ಷತ್ರ ಚಿಹ್ನೆ ಎಲ್ಲಿರಬೇಕು? ಗುರುಪರ್ವದಲ್ಲಿ. ಹೀಗಿದ್ದಾಗ ಈ ಜನಗಳು ಹೆಚ್ಚಿನ ಖ್ಯಾತಿ ಅಂದರೆ ಹೆಸರು ಮಾಡಿಕೊಂಡು ಜನರಿಗೆ ಪ್ರಿಯವಾದ ವ್ಯಕ್ತಿಯಾಗಿ ಮುಂದುವರಿಯುತ್ತಾರೆ. ಸೂರ್ಯಪರ್ವದಲ್ಲಿ ಸೂರ್ಯ ಇದು ಹಿಂಗೆ ಉತ್ತಮವಾಗಿದ್ದರೂ ಸಹ ಅದು ಸ್ವಲ್ಪ ಕೆಳಗೆ ಹೋಗಿದ್ದರು, ಇಲ್ಲಿಂದ ಕೆಳಗೆ ಹೋಗಿದ್ದರೆ ಅವರಿಗೆ ಸರ್ಕಾರಿ ನೌಕರಿ ಸಿಕ್ಕುತ್ತೆ, ಸರ್ಕಾರಿ ಉದ್ಯೋಗಕ್ಕೆ ಸಿಕ್ಕುತ್ತೆ ಎಂಬುದನ್ನು ಸೂಚಿಸುತ್ತದೆ. ಇದು ಎಲ್ಲಿ ತನಕ ಬಂದಿರುತ್ತೋ, ಈ ಸೂರ್ಯಪರ್ವದಿಂದ ಹೊರಟ ರೇಖೆ ಎಲ್ಲಿವರೆಗೂ ಬರೆದಿರುತ್ತೋ ಅದು ಕೆಳಗೆ ಬಂದಷ್ಟು ಅವರಿಗೆ ಸರ್ಕಾರಿ ನೌಕರಿ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗೆ ಸರ್ಕಾರಿ ನೌಕರಿಯನ್ನು ಪಡೆದು ಅವರು ಉನ್ನತ ಸ್ಥಾನಮಾನಗಳನ್ನು ಪಡೆಯುತ್ತಾರೆ ಎಂಬುದರ ಸೂಚನೆ. ಅದೇ ರೀತಿ ಇಲ್ಲಿ ಇದು ಮೂರು ಕವಲೆಗಳಾಗಿ ಹೀಗೆ ಹೋಗಿದ್ದರೆ ಇವರು ಮುಂದೆ ಧನಿಕರಾಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ವ್ಯಕ್ತಿ ಎನಿಸಿಕೊಂಡು ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಜೀವನವೆಂಬುದು ಅವರಿಗೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಇರುವ ದಾರಿಗಳನ್ನು ಹುಡುಕಿಕೊಳ್ಳುವಂತಹ ಹಾಗೂ ಅದರಲ್ಲಿ ಯಶಸ್ವಿಯಾಗುವಂತಹ ಸೂಚನೆ ಇದಾಗಿದೆ ಎಂದು ತಿಳಿಯಬೇಕು. ಇನ್ನು ನೋಡಿ, ಈ ಹೆಬ್ಬೆರಳಿನಲ್ಲಿ ಇಲ್ಲಿ ಮೀನಿನ ಚಿಹ್ನೆ, ಇಲ್ಲಿ ಈ ಥರ ಕಣ್ಣಿನ ಚಿಹ್ನೆ ಇದ್ದರೆ, ಕಣ್ಣಿನ ಚಿಹ್ನೆ ಇದೆ ಅಂದರೆ ಅಥವಾ ಕಣ್ಣಿನ ಚಿಹ್ನೆ ಅಂತ ನಾವು ಇಲ್ಲ ಮೀನಿನ ಚಿಹ್ನೆ ಇದ್ದರೆ, ಕಣ್ಣಿನ ಚಿಹ್ನೆ ಆಗಿರ್ಬೋದು ಅಥವಾ ಮೀನಿನ ಚಿಹ್ನೆ ಆಗಿರ್ಬೋದು, ಇದು ಸಹ ಇವರಿಗೆ ಉತ್ತಮವಾದ ಭವಿಷ್ಯವಿದೆ ಎಂದು ತಿಳಿಸುತ್ತದೆ. ಇವರು ಸಹ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವ ದಾರಿಯನ್ನು ಕಂಡುಕೊಂಡು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಎಂಬುದರ ಸೂಚನೆ. ಇನ್ನು ನಾವು ನಿಮಗೆ ನೋಡಬೇಕಾದರೆ
ನೋಡಿ, ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿಂದ ಇಲ್ಲಿ ಹೀಗೆ, ಇಲ್ಲಿಂದ ಇಲ್ಲಿಗೆ ಈಗ ಒಂದು ಗೆರೆ, ಈ ಥರ ರೀತಿಯ ಗೆರೆ ಇದ್ದರೂ ಸಹ ಇವರು, ಅಂದರೆ ಇದು ಲೈಫ್ ಆಫ್ ವೆಲ್ತ್ ಅಂತ ಹೇಳ್ತೀವಿ ನಾವು ಇದನ್ನು. ಈ ಥರ ರೇಖೆಯನ್ನು ಲೈಫ್ ಆಫ್ ವೆಲ್ತ್, ಈ ರೀತಿಯ ಒಂದು ರೇಖೆ ಇದ್ದರೆ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಎಕ್ಸ್ಟ್ರೀಮ್ ಅನ್ಬೋದು, ಎಕ್ಸ್ಟ್ರೀಮ್ ಆದ ರೀತಿಯಲ್ಲಿ ಅವರ ಜೀವನ ನೆನೆಸಿರದ ಹೊತ್ತಿನಲ್ಲಿ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆಯನ್ನು ಸೂಚಿಸುತ್ತದೆ. ಹಾಗೆ ನೋಡಿ, ಈಗ ನಾವು ಅದನ್ನು ನೋಡಿದ್ವಿ, ಎಕ್ಸ್ಟ್ರೀಮ್ ಅಂದರೆ ಈಗ ನೋಡಿ, ಇಲ್ಲಿಂದ ಒಂದು ರೇಖೆ, ಈ ರೇಖೆ ಹೀಗೆ ಹೋಗಿದ್ದರೆ ಗುರುಪರ್ವಕ್ಕೆ ಎಲ್ಲಿಂದ ಆಯುಷ ರೇಖೆ ಮತ್ತು ಜ್ಞಾನ ರೇಖೆಯಿಂದ ಹೊರಟಂತಹ ಒಂದು ರೇಖೆ ಕರೆಕ್ಟಾಗಿ ಎಲ್ಲೂ ಕಟ್ಟಾಗದೆ, ಅದು ಯಾವುದೂ ಅಡ್ಡ ರೇಖೆ ಇಲ್ಲದೆ ನೇರವಾಗಿ ಅದಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ಬಂದಿದ್ದರೆ ಅವರು ಸಹ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ, ಹೆಚ್ಚಿನ ಹಣ ಸಂಪಾದನೆ ಮಾಡಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಗುರು ಮತ್ತು ಶನಿ ಬೆರಳ ಮಧ್ಯೆ ಮೀನಿನ ಚಿಹ್ನೆ ಬಂದರೆ, ಗುರು ಮತ್ತು ಇಲ್ಲಿ ನೋಡಿ, ಗುರು ಮತ್ತು ಇಲ್ಲಿ ಒಂದು ಮೀನಿನ ಚಿಹ್ನೆ, ಇದು ಗುರು ಮತ್ತು ಈ ಶನಿ ಬೆರಳುಗಳ ಮಧ್ಯೆ ಒಂದು ಮೀನಿನ ಚಿಹ್ನೆ ಬಂದರೆ, ಇಲ್ಲಿ ಒಂದು ಮೀನಿನ ಚಿಹ್ನೆ ಇದ್ದರೆ ಶಿಸ್ತು, ಅವರ ಜೀವನ ತುಂಬ ಶಿಸ್ತಿನಿಂದ ಕೂಡಿರುತ್ತದೆ. ಅದ್ಭುತವಾದ ಬದಲಾವಣೆ ಅವರ ಜೀವನದಲ್ಲಿ ಆಗ್ತಾ ಇರುತ್ತದೆ. ಅವರಿಗೆ ತುಂಬ ಸ್ಮಾರ್ಟ್ ಬುದ್ಧಿ, ಸ್ಮಾರ್ಟಾಗಿ ಅವರು ಎಲ್ಲವನ್ನು ಗೆದ್ದು ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಈಗ ನೋಡಿ, ಶನಿ ಇದು ಜ್ಞಾನರೇಖೆಯಿಂದ, ಇದು ಜ್ಞಾನರೇಖೆ ಅಲ್ಲ, ಹೃದಯ ರೇಖೆಯಿಂದ ಒಂದು ರೇಖೆ ಹೀಗೆ ಶನಿ ಪರ್ವಕ್ಕೂ, ಇನ್ನೊಂದು ರೇಖೆ ಹೀಗೆ ಗುರುಪರ್ವಕ್ಕೂ ಹೋಗಿದ್ದರೆ, ಒಂದು ರೇಖೆ ಗುರುಪರ್ವಕ್ಕೆ, ಇನ್ನೊಂದು ರೇಖೆ ಶನಿ ಪರ್ವಕ್ಕೆ, ಆ ಗುರುರೇಖೆ ಬಂದಂತಹ ಅವು ಎಷ್ಟು ಉದ್ದವಾಗಿರುತ್ತೋ ಇಲ್ಲಿವರೆಗೂ ಬಂದಿದ್ದರೆ ಅದಕ್ಕೆ ಯಾವುದೇ ಅಡೆತಡೆಗಳು ಇರಬಾರದು. ಅಡೆತಡೆಗಳಿಲ್ಲದಂತೆ ಒಂದು ರೇಖೆ ಇಲ್ಲಿ ಹೀಗೆ ಬಂದು ಅಲ್ಲಿ ನಿಂತಿದ್ದರೆ ಇದು ಸಹ ಅವರ ಜೀವನದಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ. ಅವರಿಗೆ ಸುಮಾರು ವಯಸ್ಸು ಹೆಚ್ಚಾದ ಮೇಲೆ, ಅಂದರೆ ಸುಮಾರು 50ನೇ ವಯಸ್ಸಿನ ಬಳಿಕ ಮಾತ್ರ ಇವರು ಧನಿಕರಾಗುವಂಥ ಸಾಧ್ಯತೆ ಇದೆ ಎಂಬುದನ್ನು ತೋರಿಸುತ್ತದೆ. ಈಗ ನೋಡಿ, ನಾವು ಇನ್ನೊಂದು, ಈಗ ಇದು 50 ವಯಸ್ಸಾದ ಮೇಲೆ ಅವರು ಧನಿಕರಾಗುವಂಥ ಸಾಧ್ಯತೆ, ಅಂದರೆ ಶ್ರೀಮಂತಿಕೆಯನ್ನು ಅನುಭವಿಸುವಂಥ ಸಾಧ್ಯತೆ ಕಾಣುತ್ತದೆ. ಆದರೆ ಈಗ ನೋಡಿ, ಲೈಫ್ ಲೈನು ಅಂದರೆ ಯಾವುದು, ನಮ್ಮದು ಯಾವುದು ಈ ಆಯುಷ ರೇಖೆ ಮತ್ತು ಜ್ಞಾನರೇಖೆ, ಇದು ಜ್ಞಾನರೇಖೆ, ಇದೆರಡು ಅಗಲವಾಗಿದ್ದರೆ, ಹೆಚ್ಚು ಅಗಲವಾಗಿದ್ದರೆ ಶ್ರೀಮಂತಿಕೆ ಅಗಲವಾಗಿದ್ದರೆ ಅವರು ಶ್ರೀಮಂತರೆನಿಸಿಕೊಳ್ಳುತ್ತಾರೆ. ಹೆಚ್ಚು ಅಗಲವಾಗಿದ್ದರೆ ಶ್ರೀಮಂತಿಕೆ ಅವರಿಗೆ ಬರುತ್ತೆ. ಅದು ಕಡಿಮೆಯಾದರೆ, ಇದರ ಅಗಲ ಕಡಿಮೆ ಆಗಿದ್ದರೆ ಅವರ ಶ್ರೀಮಂತಿಕೆಯ ಸಾಧ್ಯತೆ ಕಡಿಮೆ ಆಗುತ್ತದೆ. ಈಗ ಇಂತಹ ಮೀನಿನ ಚಿಹ್ನೆ ಆಗಲಿ, ಇಂಟು ಚಿಹ್ನೆ ಆಗಲಿ ಇವು ಇದ್ದಾಗ ಅಂತಹ ವ್ಯಕ್ತಿಗಳು ತುಂಬ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆಗಳಿದೆ ಎಂಬುದು ಇದರ ಸೂಚನೆ. ಈಗ ನಾವು ಹಲವಾರು ವಿಚಾರಗಳನ್ನು ತಿಳಿದುಕೊಂಡು ಹಲವಾರು ವಿಚಾರಗಳಲ್ಲಿ ಈಗ ನೋಡಿ, ನಾವು ಅದರಂತೆ ಹೃದಯ ರೇಖೆ ಗುರುಪರ್ವದಲ್ಲಿ ಹೀಗಿದ್ದೆ ಅಂತ ನಾನು ಹೇಳಿದೆ. ಇದು ಗುರುಪರ್ವದಲ್ಲಿ ಹೀಗಿದ್ದಾಗ ಅವರು ಉತ್ತಮವಾಗಿರುತ್ತದೆ, ಅವರ ಅದೃಷ್ಟ ಚೆನ್ನಾಗಿರುತ್ತದೆ ಎಂದು ಹೇಳಿದೆ. ಅದೇ ರೀತಿ ಭಾಗ್ಯರೇಖೆಯಿಂದ ನೋಡಿ, ಭಾಗ್ಯರೇಖೆಯಿಂದ ಈ ರೇಖೆ ಹೀಗೆ ಒಂದು ರೇಖೆ, ಒಂದು ರೇಖೆ, ಒಂದು ರೇಖೆ, ಈ ರೀತಿಯ ರೇಖೆಗಳಿದ್ದಾಗ
ಭಾಗ್ಯರೇಖೆಯಿಂದ ಹೊರಟ ಈ ರೀತಿಯ ರೇಖೆಗಳಿದ್ದರೆ ಅವರು ಮಾಡುವ ಎಲ್ಲ ವ್ಯಾಪಾರ ವ್ಯವಹಾರವೂ ಉತ್ತಮವಾಗಿರುತ್ತದೆ. ವಿದೇಶದೊಂದಿಗೂ ವ್ಯವಹಾರ ನಡೆಸಿ ಯಶಸ್ವಿಯಾಗುತ್ತಾರೆ ಎಂಬುದು ಇದು. ಅಂದರೆ ಇದು ನಮ್ಮ ಭಾಗ್ಯರೇಖೆ ಈಗ ರೇಖೆಗಳು ಬಂದಿರುತ್ತೆ, ಈಗ ರೇಖೆಗಳು ಮೇಲಕ್ಕೆ ಹೋಗಿರುತ್ತೆ. ಇಂಥ ವ್ಯಕ್ತಿಗಳು ಮಾಡುವ ವ್ಯಾಪಾರ ವ್ಯವಹಾರವು ಯಶಸ್ವಿಯಾಗುತ್ತದೆ, ಹಾಗೆ ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಈಗ ನಾನು ಮೊದಲು ಹೇಳಿದೆ, ಇದು ನಿಮ್ಮ ಇದರ ಸರ್ಕಾರಿ ನೌಕರಿಗೆ ತಕ್ಕಂಥ ಗೆರೆ ಅಂತ. ಹಾಗಾದರೆ ಈ ರೇಖೆ ಇಲ್ಲಿಂದ ಬಂದಿದ್ದರೆ ನೀವು ಸರ್ಕಾರಿ ನೌಕರಿ ಬೇಗ ಸಿಗುತ್ತದೆ. ಒಂದು ವೇಳೆ ಅದು ಸ್ವಲ್ಪ ಕೆಳಗಿಂದ ಇಲ್ಲಿಂದನೇ ಅದು ಇರೋದಾದರೆ ಅವರಿಗೆ ಸರ್ಕಾರಿ ನೌಕರಿ ಸಿಗುತ್ತದೆ, ಆದರೆ ಸಿಗಲು ತುಂಬ ಪ್ರಯತ್ನ ಪಡಬೇಕಾಗುತ್ತದೆ ಎಂಬುದರ ಸೂಚನೆ. ಈಗ ಹೃದಯ ರೇಖೆ, ಅದು ಜ್ಞಾನರೇಖೆ, ಆಯುಷ ರೇಖೆ, ಯಾವುದೇ ಎಲ್ಲ ರೇಖೆಗಳು ಈ ಥರ ಯಾವುದೇ ಚಿಹ್ನೆಗಳು ಹೀಗೆ ಕವಲ್ ಹೊಡೆದಿದ್ದರೆ, ಕೊನೆಯಲ್ಲಿ ಕವಲ್ ಹೊಡೆಯೋದು, ಹೀಗೆ ಕವಲ್ ಹೊಡೆದಿದ್ದರೆ ಅಂಥ ವ್ಯಕ್ತಿಗಳಲ್ಲಿ ಯಾವುದಾದ್ರೂ ಒಂದೇ ಕವಲ್ ಹೊಡೆದಿದ್ದರೆ ಅವರಿಗೆ ಜೀವನದಲ್ಲಿ ಯಶಸ್ಸಾಗುತ್ತದೆ. ಆದರೆ ಇದ್ದಕ್ಕಿದ್ದಾಗೆ ಅವರ ದುಡಿಮೆಗೆ ದಾರಿ ಬಂದಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳ್ಕೋಬೇಕು. ಮತ್ತು ಹೃದಯ ರೇಖೆ ನೋಡಿ, ಇಲ್ಲಿ ಈ ಭಾಗ್ಯರೇಖೆಗೆ ನೋಡೋಣ. ಈ ಭಾಗ್ಯರೇಖೆ ಈಗ ಬಂದು ಇಲ್ಲಿಂದನೇ ಕವಲ್ ಹೊಡೆಯಬೇಕು. ಇಲ್ಲಿ ಕವಲ್ ಹೊಡೆದು ಹೀಗೆ ಕವಲ್ ಹೊಡೆದಿದ್ದರೆ ಈ ಭಾಗ್ಯರೇಖೆ ಹೃದಯ ರೇಖೆಯಲ್ಲಿ ಕವಲ್ ಹೊಡೆದಿದ್ದರೆ ಅವರನ್ನು ಕಲಿಯುವ ರಾಜ ಅನ್ನುತ್ತಾರೆ. ಯಾಕಂದರೆ ಅವರಿಗೆ ಹಣ ಸಂಪತ್ತು ಬೇಗನೆ ಬಂದು ಸೇರಿ ಅವರು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎನಿಸಿ ಜೀವನದಲ್ಲಿ ಸುಖ ಸಂತೋಷಗಳನ್ನು ಅನುಭವಿಸುತ್ತಾರೆ. ಹೀಗಿದ್ದರೆ ಈಗ ಭಾಗ್ಯರೇಖೆ ನೋಡಿ, ಈಗ ನೀವು ಭಾಗ್ಯರೇಖೆ ಕಂಡ್ರಿ. ಭಾಗ್ಯರೇಖೆ ಆದಮೇಲೆ ಈ ಭಾಗ್ಯರೇಖೆ ಇದೆಯಲ್ಲ, ಈ ಭಾಗ್ಯರೇಖೆ ಹೀಗೆ ಬಂದು ಹೀಗಿದ್ದು ಇಲ್ಲಿಂದ ಇದು ಹೋಗಿದ್ದರೆ ಅಂದರೆ ಸೂರ್ಯರೇಖೆ, ಇದು ಭಾಗ್ಯರೇಖೆ ಈಗ ಇಲ್ಲಿ ಬಂದು ಒಂದು ಚೌಕಾಗಿ ಮೇಲಕ್ಕೆ ಈ ರೀತಿ ಹೋಗಿದ್ದರೆ ಇವರು ಜೀವನದಲ್ಲಿ ನಿರಂತರವಾಗಿ ಪ್ರಗತಿಯನ್ನು ಹೊಂದುತ್ತಾರೆ, ನಿರಂತರವಾಗಿ ಜೀವನದಲ್ಲಿ ಯಶಸ್ವಿಯಾಗುತ್ತಾ ಇರುತ್ತಾರೆ. ಹಾಗೆ ಯಶಸ್ವಿಯಾಗಿ ಅವರು ಜೀವನದಲ್ಲಿ ಹಲವು ರೀತಿಯ ಇಲ್ಲಿ ಹಣವನ್ನು ಸಂಪಾದನೆ ಮಾಡಿ ಯಶಸ್ವಿ ಜೀವನ ನಡೆಸುತ್ತಾರೆ. ಈಗ ನಾನು ಈ ಹೇಳಿದ್ದ ವಿಚಾರಗಳು ಎಲ್ಲವೂ ಚೆನ್ನಾಗಿರಬೇಕಂದ್ರೆ ನಿಮ್ಮ ರೇಖೆಗಳಲ್ಲಿ ಯಾವುದೇ ದೋಷಫಲದ ಚಿಹ್ನೆಗಳಿರಬಾರದು. ದೋಷಫಲದ ಚಿಹ್ನೆಗಳು ಇದ್ದರೆ ಅದರ ಫಲವೇ ಬೇರೆ ಬೇರೆ ರೀತಿಯಲ್ಲಿ ಹಂಚಿ ಹೋಗಿ ಜೀವನದಲ್ಲಿ ಆಗಬೇಕಾದ ಪ್ರಗತಿ ಅಥವಾ ಅಭಿವೃದ್ಧಿ ಕುಂಠಿತವಾಗುವಂಥ ಸಾಧ್ಯತೆ ಇದೆ. ಮತ್ತು ಇಂತಹ ರೇಖೆಗಳಿದ್ದರೂ ಸಹ ಕೆಲವರ ಜೀವನದಲ್ಲಿ ಯಶಸ್ಸು ಬರದೇ ಇರುವುದಕ್ಕೆ ಅವರಲ್ಲಿ ಆ ರೇಖೆಗಳಲ್ಲಿ ಇರುವಂತಹ ಯಾವುದಾದರೂ ರೇಖೆಯಲ್ಲಿರುವಂತಹ ರೇಖೆ ಕಟ್ಟಾಗಿರುವಂತಹ ಅಥವಾ ರೇಖೆಯಲ್ಲಿ ಕಪ್ಪು ಚುಕ್ಕೆ ಇರುವಂತಹ ರೇಖೆಯಲ್ಲಿ ಅಡ್ಡ ರೇಖೆಗಳಿರುವಂತಹ ಸ್ಥಿತಿ ಬಂದಾಗ ಅಥವಾ ಅವರ ಪರ್ವಗಳು ತಗ್ಗಾಗಿರುವಂತಹ ಸೂಚನೆ ಇದ್ದಾಗ ಅಂಥವರಿಗೆ ಉತ್ತಮವಾದ ಭವಿಷ್ಯ ಇದ್ದರೂ ಸಹ ಅವರ ಜೀವನದಲ್ಲಿ ಯಶಸ್ವಿ ನಿಧಾನವಾಗುತ್ತದೆ, ಕಷ್ಟ ನಷ್ಟಗಳು ಎದುರಾಗುತ್ತದೆ ಎಂಬುದನ್ನು ಮರೆಯಬಾರದು. ಅಂದರೆ ಉತ್ತಮವಾದ ಹಸ್ತದಲ್ಲಿ ನಾನು ಹೇಳಿದಂತಹ ಚಿಹ್ನೆಗಳಿದ್ದಾಗ ಯಾರ ಹಸ್ತದಲ್ಲಿ ಅಂಥ ಚಿಹ್ನೆಗಳಿರುತ್ತೋ ಅವರು ಜೀವನದಲ್ಲಿ ಪ್ರಗತಿ ಹೊಂದುತ್ತಾರೆ, ಯಶಸ್ವಿಯಾಗುತ್ತಾರೆ, ಅಭಿವೃದ್ಧಿಯಾಗುತ್ತಾರೆ, ಅವರ ಜೀವನ ಸಂತೋಷದಿಂದ ಕೂಡಿರುತ್ತದೆ. ಇದನ್ನು ನೀವು ನೆನಪಿನಲ್ಲಿಟ್ಕೋಬೇಕು. ಯಾಕಂದರೆ ನನ್ನ ಹಸ್ತದಲ್ಲಿ ಅಂಥ ಚಿಹ್ನೆ ಇದೆ, ಇಂಥ ಚಿಹ್ನೆ ಇದೆ, ಯಾಕೆ ಆಗಿಲ್ಲ ಎಂಬುದನ್ನು ಪರಿಶೀಲನೆ ಮಾಡಬೇಕು. ಅದಕ್ಕೆ ಕಾರಣವನ್ನು ಹುಡುಕಬೇಕು. ಏನು ಕಾರಣ ಎಂಬುದನ್ನು ಕಂಡುಕೊಂಡು ಅದಕ್ಕೆ ಪರಿಹಾರವನ್ನು ಸೂಚಿಸಿದಾಗ, ಪರಿಹಾರವನ್ನು ಮಾಡಿಕೊಂಡಾಗ ಆ ದೋಷಗಳು ನಿವಾರಣೆ ಆಗುತ್ತದೆ. ಇಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಅದೇ ರೀತಿಯಲ್ಲಿ
ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲು ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದೋ ಸಿಗುವುದನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ರೀತಿ ತುಂಬ ಜನರು ತಮ್ಮ ಭವಿಷ್ಯವನ್ನು ತಿಳಿಯುವಂತಹ ಕುತೂಹಲದಿಂದ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಅಂಥವರಿಗಾಗಿ ನಾನು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯಲು ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರಂತೆ ನೀವು ನಿಮ್ಮ ಹಸ್ತರೇಖಾ ನಿಮ್ಮ ಎಲ್ಲ ನಿಖರವಾದ ಭವಿಷ್ಯ ತಿಳಿಯಬೇಕೆಂದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಎಸ್ ಅಂತ ಕಳಿಸಿ, ಹಾಯ್ ಅಂತ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಯಬೇಕಂತ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತುಕೊಂಡು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.